रंगभूमीमुळेच नवरसांचे दर्शन घडते असे प्रतिपादन रंगकर्मी तसेच निवृत्त उपआयुक्त रवी कोटारगस्ती यांनी केले. तर कला माध्यमातूनच जगात क्रांती घडवता येते असे मत रंगकर्मी बाबासाहेब कांबळे यांनी व्यक्त केले. बेळगावमध्ये जागतिक रंगभूमी दिनानिमित्त आयोजित कार्यक्रमात त्यांनी आपले विचार मांडले. बेळगावच्या महांतेश नगर येथील शिक्षण महाविद्यालयाच्या परिसरात कर्नाटक नाटक अकादमी, बेंगळूर रंगदर्शन ग्रामीण विकास संघ आणि महांतेश नगर रहिवासी संघ यांच्या संयुक्त विद्यमाने हा कार्यक्रम उत्साहात पार पडला. कार्यक्रमाचे अध्यक्षस्थान ज्येष्ठ साहित्यिक व नाटककार रू पाटील यांनी भूषवले. क्षेत्र शिक्षणाधिकारी के.आर. आंजनेय हे विशेष अतिथी म्हणून उपस्थित होते. यावेळी बोलताना रवी कोटारगस्ती यांनी सांगितले की इंटरनॅशनल थिएटर इन्स्टिट्यूट 1948 पासून जागतिक रंगभूमी दिन साजरा करत आहे. ವಿಶ್ವ ರಂಗಭೂಮಿ ಅನ್ನುವಂಥ ದಿನಾಚರಣೆ ಯಾವಾಗ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು ಅನ್ನೋಂಥ ಪ್ರಶ್ನೆ ಬಾಬಾ ಸಾಹೇಬ್ ಸೂಕ್ಷ್ಮ ಹೇಳಿದ್ರು. ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಷನ್ ಅನ್ನುವಂಥ ITI ಅನ್ನುವಂಥ ಒಂದು ಸಂಸ್ಥೆ ತನ್ನ ಪಾಡಿಗೆ ತಾನು 48ನೇ ಇಸ್ವಿಯಿಂದಲೇ ಕೆಲಸ ಮಾಡ್ತಾಯಿತ್ತು ಪ್ಯಾರಿಸ್ನಲ್ಲಿ. 1961ರಲ್ಲಿ ಅವರು ಮಾಡ್ತಕ್ಕಂಥ ಕೆಲಸನ ರಂಗಭೂಮಿ ಒಂದು ನಮ್ಮೆಲ್ಲರ ಬದುಕಿನ ಒಂದು ಡೊಂಕುಗಳನ್ನು ತಿಳಿಸಿ ಹೇಳುವಂಥ ಅಥವಾ ಸರಿದಾರಿಯಲ್ಲಿ ನಡೆಯಲು ಅಥವಾ ನಮ್ಮನ್ನು ಜಾಗೃತಗೊಳಿಸುವಂಥ ಒಳ್ಳೆಯ ಮಾಧ್ಯಮ ರಂಗಭೂಮಿ. ಅದು ಇವತ್ತಲ್ಲ, ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದಿನ ಕೂಡ ರಂಗಭೂಮಿ ತನ್ನದೇ ಕೆಲಸ ಮಾಡ್ತದೆ. ಅಭಿನಯ ನಿಮ್ಮಲ್ಲಿದೆ, ಎಲ್ಲರಲ್ಲಿದೆ. ಆ ಅಭಿನಯವನ್ನು ಒಂದು ಸಮಾಜದ ಒಳಿತಿಗಾಗಿ, ಒಂದು ಬಾಂಧವ್ಯದ ಒಂದು ಸಾಂಕೇತಿಕವಾಗಿ ಆ ರಂಗಭೂಮಿ ವಿಶೇಷವಾದಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ ಅದು. ಯಾಕಂದರೆ ರಂಗಭೂಮಿಯಲ್ಲಿ ಮಾತ್ರ ನಾವು ಎಲ್ಲರೂ ಕೂಡಿ ಮಾಡ್ತಕ್ಕಿರುವಂಥ ಕೆಲಸದ ಒಂದು ಕಲೆ ಅದು. ಒಂದು ನೋಡಿ, ನಾಟಕ ಅಂದಾಗ ಅಲ್ಲಿ ಹಾಡುಗಾರರಿದ್ದಾರೆ, ವಾದ್ಯಗಾರರಿದ್ದಾರೆ, ಅಭಿನಯ, ನಿರ್ದೇಶನ, ಲೈಟಿಂಗ, ಕಸ ಹೊಡುವವರು ಎಲ್ಲರೂ ಕೂಡಿದಾಗ ಒಂದು ನಾಟಕ ಯಶಸ್ವಿ ಆಗುತ್ತೆ. ಹೇಗೆ ನವರಸಗಳು ಬೇರೆ ಬೇರೆ ರಸಗಳ ಒಂದೇ ಇದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗೋದು ನಾಟಕ ರಂಗಭೂಮಿ ಮಾತ್ರ. ಹೀಗಾಗಿ ಎಲ್ಲ ಕಲೆಗಳ ಒಂದು ರಾಜ, ಎಲ್ಲ ಕಲೆಗಳ ಒಂದು ರಾಜ ಅನ್ನುವಂಥ ಒಂದು ಹೆಸರು ರಂಗಭೂಮಿಗಿದೆ. ಅಂಥ ಒಂದು ರಂಗಭೂಮಿ ತನ್ನಷ್ಟೇ ತಾನು ಕೆಲಸ ಮಾಡ್ತಾ ಇದ್ದಾಗ 1961ರಲ್ಲಿ ಅದು ಯುನೆಸ್ಕೋ ವಿಶ್ವಸಂಸ್ಥೆಯ ಒಂದು ಅಧಿಕೃತ ಒಂದು ವರ್ಲ್ಡ್ ಥಿಯೇಟ್ರ್ ಬೆಳೆಯಬೇಕು, ಥಿಯೇಟ್ರ್ ಕೆಲಸ ಹೆಚ್ಚೆಚ್ಚಿಗೆ ಆಗಬೇಕು, ಆ ಥಿಯೇಟ್ರಿಗೆ ಸಂಬಂಧಪಟ್ಟಂಥ ಮನಸ್ಸು ಒಂದೆಡೆ ಸೇರಬೇಕು, ಮಾತಾಡಬೇಕು. ವಿಶೇಷವಾಗಿ ನಾಟಕಕಾರ, ನಿರ್ದೇಶಕ, ನಟರು ಇವರೆಲ್ಲರೂ ಒಂದೆಡೆ ಸೇರಿ ಈ ರಂಗಭೂಮಿಯಿಂದ ಏನು ಆಗಬೇಕು, ಏನು ಆಗ್ತಾ ಇದ್ದಾವೆ, ನಾವು ಯಾವ ರೀತಿ ಸಮಾಜಕ್ಕೆ ಸ್ಪಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ 1961ರಲ್ಲಿ ಒಂದು ಏನದು ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಷನ್ ಅನ್ನುವಂಥ ಸಂಸ್ಥೆ ಅಧಿಕೃತವಾಗಿ 61ರಲ್ಲಿ ಕೆಲಸ ಪ್ರಾರಂಭ ಮಾಡ್ತದೆ. 61ರಿಂದ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಜಗತ್ತಿನ 80 ದೇಶಗಳಲ್ಲಿ ಇವತ್ತು ಎಟ್ ಎ ಟೈಮ್ ಕಾರ್ಯಕ್ರಮ ನಡೀತದೆ. 50 ಭಾಷೆಗಳಲ್ಲಿ, ನೂರಾರು ಜಾಗತಿಕ ಪತ್ರಿಕೆಗಳಲ್ಲಿ ಇವತ್ತು ಆದ್ಯತೆಯ ಮೇಲೆ ಇವತ್ತು ಈ ಕಾರ್ಯಕ್ರಮ ಒಂದು ಪ್ರಚಾರ ನೀಡುವಂಥ ಕೆಲಸ ಮತ್ತು ಭಾಳಷ್ಟು ಇವತ್ತು ಜಗತ್ತಿನಾದ್ಯಂತ ತೊಡಗ್ತಾ ಇರುವಂಥ ವಿಶೇಷವಾದಂಥ ವಿಶ್ವರಂಗಭೂಮಿ ಇವತ್ತು ನಮ್ಮ ಇಂಡಿಯಾದಲ್ಲಿ ಕೂಡ ಅದ್ಭುತವಾಗಿ ಅದಕ್ಕೆ ಸ್ಪಂದಿಸೋದು. ಯಾಕೆ ನಮ್ಮ ಭಾರತ ಕೂಡ ರಂಗಭೂಮಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಇತಿಹಾಸ ಹಿನ್ನೆಲೆ ಹೊಂದಿದಂಥ ಮರಾಠಿ ರಂಗಭೂಮಿ, ಕನ್ನಡ, ಬಂಗಾಲ ಈ ರೀತಿ ಇರ್ತಕ್ಕಂಥ ಕರ್ನಾಟಕ, ಇಂಡಿಯಾ ಆ ಕೆಲಸ ಮಾಡ್ತಾಯಿದೆ. ಇನ್ನೊಂದು ವಿಶೇಷ ಏನಂದ್ರೆ, ಈಗ ಬಾಬಾ ಸಾಹೇಬ್ ಹೇಳಿದ ಹಾಗೆ ಒಂದು ಮೆಸೇಜ್, ಸಂದೇಶ. ಆ ಸಂದೇಶ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಆ ಸಂಸ್ಥೆ 61ರಲ್ಲಿ ಪ್ರಾರಂಭ ಆಗಿ 62ನೇ ಇಸ್ವಿ ಮಾರ್ಚ್ 27ರಂದು ಅವರೊಂದು ನಿರ್ಧಾರ ಮಾಡ್ತಾರೆ, ನಾವು ಕಾರ್ಯಕ್ರಮ ಮಾಡೋಣ. ಅವತ್ತಿನ ದಿವಸ ಒಂದು ವಿಶಿಷ್ಟವಾದಂಥ ವ್ಯಕ್ತಿ, ಇಡೀ ಜಾಗತಿಕವಾಗಿ ಗುರುತಿಸುವಂಥ ವ್ಯಕ್ತಿ, ರಂಗಭೂಮಿಗೆ ತಮ್ಮ ಬದುಕನ್ನು ಅರ್ಪಿಸಿದಂಥ ಒಬ್ಬ ವ್ಯಕ್ತಿಯ ಮುಖಾಂತರ ಒಂದು ಅವತ್ತು ಸಂದೇಶ, ಅವ್ರ ಮುಖಾಂತರ ಒಂದು ರಂಗಭೂಮಿಗೆ ಸಂಬಂಧಪಟ್ಟಂತೆ ರಂಗಭೂಮಿಯಿಂದ ಮುಂದೆ ಆಗು ಹೋಗುಗಳಿಗೆ ಸ್ಪಂದಿಸುವಂಥ ವಿಚಾರಗಳು, ಅವರ ಆಲೋಚನೆಗಳು, ಈ ರೀತಿಯಾದಂಥ ಒಂದು संदेशವನ್ನು ಕೊಡಲು 61ರಲ್ಲಿ ಪ್ರಾರಂಭ ಮಾಡಿದ್ರು. रंग संदेश देताना बाबासाहेब कांबळे यांनी सांगितले की कर्नाटक सरकार शाळा व महाविद्यालयांमध्ये रंगभूमीद्वारे शिक्षण देण्याचे विविध प्रयत्न करत आहे. ನಾನು ಜಾಸ್ತಿ ಹೊತ್ತು ಮಾತಾಡಂಗಿಲ್ಲ. ಕರ್ನಾಟಕ ಸರ್ಕಾರ ಸುಮಾರು ರಂಗಭೂಮಿಯಲ್ಲಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ರಂಗಭೂಮಿಯನ್ನು ಬೆಳೆಸಬೇಕು, ರಂಗಭೂಮಿಯ ಮುಖಾಂತರ ಶಿಕ್ಷಣವನ್ನು ನೀಡಬೇಕಂತೂ ಹಲವಾರು ಆಯಾಮದೊಳಗೆ ಪ್ರಯೋಗವನ್ನು ಮಾಡಲಿಕ್ಕತ್ತದ. ಅದು ನಿಮಗೆಲ್ಲ ಗೊತ್ತದ. ಮೊನ್ನೆ ಎಲ್ಲ ನಮ್ಮ ನಾಟಕ ಅಕಾಡೆಮಿ ಸದಸ್ಯರು ಸೇರಿ ನಾವು ನಮ್ಮ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ, ಶಾಲಾ ಕಾಲೇಜುಗಳಲ್ಲಿ ರಂಗ ಶಿಕ್ಷಕರನ್ನು ನೇಮಕ ಮಾಡಿ ಅಂತ. ರಂಗಭೂಮಿ ಪರಂಪರೆ ಭಾಳ ಹಳೆಯ ಪರಂಪರೆ, ಮನುಷ್ಯನ ಹುಟ್ಟಿನಿಂದ ಇಲ್ಲಿವರೆಗೆ ಬಂದಂಥದ್ದು.
ಈ ವಿಶ್ವ ರಂಗಭೂಮಿಯನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ, ರಂಗಭೂಮಿಯನ್ನು ಯಾಕೆ ನೆನೆಸ್ತಾ ಇದ್ದೀವಿ ಅಂತಂದರೆ ಮನುಷ್ಯನಿಗೆ ಒಂದು ಐಡೆಂಟಿಫಿಕೇಷನ್ ಬೇಕು. ನಾವು ಯಾರು ಅನ್ನೋದು ನಾವು ಎಲ್ಲಿವರೆಗೂ ಅರಿತುಕೊಳ್ಳಂಗಿಲ್ವೋ ಅಲ್ಲಿವರೆಗೂ ನಮ್ಮ ಜೀವನ ಸಕಾರ ಆಗಂಗಿಲ್ಲ. ಅದು ರಂಗ ಮಾಧ್ಯಮ ಭಾಳ ಶ್ರೇಷ್ಠವಾದ ಮಾಧ್ಯಮ. ಯುದ್ಧಗಳು ನಿಲ್ಲಬೇಕು, ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು. ಇದು ರಂಗಭೂಮಿಯ ಮೂಲ ಉದ್ದೇಶ. ಆಧ್ಯಾತ್ಮಿಕ ಚಿಂತನೆಗಳು, ಧಾರ್ಮಿಕ ಚಿಂತನೆಗಳು ಮತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶೈಕ್ಷಣಿಕವಾದಂತಹ ಎಲ್ಲ ಥರದ ಚಿಂತನೆಗಳು ಕೂಡ ಉದ್ದೇಶ ಏನಪ್ಪ ಅಂತಂದ್ರೆ ಮನುಷ್ಯತ್ವ, ನಾಗರಿಕತೆ, ಸಂವಿಧಾನಿಕವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ನಡೆದುಕೊಳ್ಳೋದು, ರಾಷ್ಟ್ರಪ್ರೇಮಿಗಳಾಗಿರೋದು. ಅದರ ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನು ರಂಗಭೂಮಿಗೆ ತಿದ್ದುವಂಥ ಶಕ್ತಿ ಅದ, ಸಂಗೀತಕ್ಕೆ ತಿದ್ದುವಂಥ ಶಕ್ತಿ ಅದ. ನೀವು ನೋಡ್ರಿ, ಯುರೋಪ್ನಲ್ಲಿ ಕ್ರಾಂತಿ ಆಯಿತು, ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಕ್ರಾಂತಿಗಳೆಲ್ಲ ಆದದ್ದು. ಪೇಂಟರ್ಗಳ ಕ್ರಾಂತಿ ಮಾಡಿದರು, ಸಂಗೀತಗಾರರು ಕ್ರಾಂತಿ ಮಾಡಿದರು, ನಾಟಕದವರು ಕ್ರಾಂತಿ ಮಾಡಿದರು. ಯಾವಾಗೋಸ್ಕರ ಕ್ರಾಂತಿ ಅಂದ್ರೆ ಜಗತ್ತು ಹಾದಿ ತಪ್ಪಿದಾಗ ಕಲಾ ಮಾಧ್ಯಮದಿಂದ ನಾವು ಕ್ರಾಂತಿಯನ್ನು ಮಾಡಿ ಜಗತ್ತಿನ ಸರಿಯಾದ ಮಾರ್ಗದೊಳಗೆ ನಡ್ಕೊಳ್ಳೋಂಥ ಸಹಾಯ ಆಗೋ ಮಾರ್ಗ ಯಾವುದಪ್ಪ ಅಂತಂದ್ರೆ ಥಿಯೇಟರ್, ರಂಗಭೂಮಿ. ಇತ್ತೀಚಲಾಗಿ ಏನಾಗಿಬಿಟ್ಟದ ಅಂತಂದ್ರೆ ನಾವು ವಿದ್ಯಾರ್ಥಿಗಳು ಹಾಗೂ ಈಗಿನ ಒಂದು ಗ್ಲೋಬಲೈಸೇಷನ್ ಒಂದು ಜನ್ರೇಷನ್ ಅಂತ ಏನು ಕರಿತೀವಿ, ಇವತ್ತಿನ ಜನ್ರೇಷನ್, ಆಧುನಿಕತೆಯ ಜನ್ರೇಷನ್ ಅಂತ ಕರಿತೀವಿ. ನೀವು ಭಾಳ ಡಿಸ್ಟರ್ಬ್ ಆಗ್ಲಿಕ್ಕತ್ತೀರಿ. ಯಾಕಂತಂದ್ರೆ ನಿಮಗೆ ಏನಂತಂದ್ರೆ ಪರ್ಟಿಕ್ಯುಲರಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಸಮೂಹ ಮಾಧ್ಯಮಗಳು, ಅದರಲ್ಲಿ ಮೊಬೈಲು, ಆಮೇಲೆ ಇನ್ಸ್ಟಾಗ್ರಾಮು, ಮತ್ತೊಂದು ಮಗದೊಂದು, ಇವೆಲ್ಲವೂ ಕೂಡ ನಿಮ್ಮನ್ನು ಏನು ಮಾಡ್ಲಿಕ್ಕತ್ತವ, ಡಿಸ್ಟರ್ಬ್ ಮಾಡ್ಲಿಕ್ಕತ್ತವ. ಯಾವುದನ್ನು ಮಾಡಬೇಕು, ಆಮೇಲೆ ಏನನ್ನು ಮಾಡಿದ್ರೆ ನಾವು ನಮ್ಮನ್ನು ಅರ್ಥಕೋತೀವಿ, ಸಮಾಜಕ್ಕೆ ನಾವು ಏನನ್ನು ಕೊಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗಲಾರಂಥ ಪರಿಸ್ಥಿತಿ ಒಳಗೆ ಸ್ವಹಿತಾಸಕ್ತಿ ಏಳಿಗೆಗಾಗಿ ಏನೇನೋ ಮಾಡ್ಲಿಕ್ಕತ್ತಾರ ಜನ. ಅದನ್ನೆಲ್ಲ ನಿಲ್ಲಿಸಿ ಸತ್ಯವನ್ನು ಅರಿಬೇಕಂತಂದರೆ ನೀವು ಥಿಯೇಟರ್ ಮಾಡಲೇಬೇಕು. ಯಾಕಂತಂದರೆ ಜಗತ್ತಿನ ಇತಿಹಾಸ, ಭಾರತದ ಇತಿಹಾಸ, ಭಾರತದ ಪ್ರಸಕ್ತ ರಾಜಕಾರಣದ ಸ್ಥಿತಿ, ಮುಂದಿನ ನಮ್ಮ ಭವಿಷ್ಯ, ಇವೆಲ್ಲವೂ ಥಿಯೇಟರ್ದಿಂದ ಪರಿಹಾರ ಕೊಂಡುಕೊಳ್ಳೋಕೆ ಸಾಧ್ಯ. ಒಂದನೇದು. ಎರಡನೇದು, ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂತಂದ್ರೆ ಈ AI ಅನ್ನೋ ಟೆಕ್ನಿಕನ್ನು ಕಂಡು ಹಿಡಿದು, ಅದು ಚಿಪ್ಪನ್ನು ಕಂಡು ಹಿಡಿದು ಅದನ್ನ ಅಡಾಪ್ಟ್ ಮಾಡೋಕ್ಕಿಂತ ಮೊದಲು ನಾವೆಲ್ಲರೂ ಸೇರಿ ಏನು ಮಾಡಬೇಕಾಗಿದೆ ಅಂದ್ರೆ ರಂಗಭೂಮಿಯ ಮುಖಾಂತರ ಒಂದು ಸಂದೇಶ ಸಾರಬೇಕಾಗಿದೆ. ಅಂದರೆ ಜಗತ್ತಿಗೆ ಲಂಗ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ನಮ್ಮ ಮನುಕುಲಕ್ಕೆ ಉಳಿಬೇಕಾದ್ರೆ ನಾವು ಲಂಗ್ಸ್ ಅಂದರೆ ಗಿಡ ಮರಗಳನ್ನು ಹಚ್ಚುವುದೇ ಶಿಕ್ಷಣದ ಮೂಲ ಉದ್ದೇಶ ಆಗಬೇಕು. ಗಿಡ ಮರಗಳನ್ನು ಹಚ್ಚುವುದೇ ಶಿಕ್ಷಣದ ಮೂಲ ಉದ್ದೇಶ ಆಗಬೇಕು. ರೈತರಿಗೆ ಬೆಲೆ ಬರಬೇಕು. ಆಮೇಲೆ ವೈಚಾರಿಕ ಮಾತಾಡುವಂಥವರಿಗೆ ಸ್ವಾತಂತ್ರ್ಯ ಇರಬೇಕು. ಮುಕ್ತವಾದಂಥ ಥಿಯೇಟರ್ ಇರಬೇಕು. ಸಮಾನತವಾದ ಇರಬೇಕು. ಸಾಂವಿಧಾನಿಕವಾದ ಸಂವಿಧಾನ ಭಾಷೆಯ ಅಡಿಯಲ್ಲಿ ಬದುಕಲು ವಿಶ್ವಮಾನವರಾಗೋದು ಪ್ರಯತ್ನ ಮಾಡೋಣ. या कार्यक्रमात BK काडेशकुमार, शंकर आरकेरी, सुजाता मगदुम यांच्यासह अनेक मान्यवर उपस्थित होते. नजीम बेटगेरी, KMM मराठी, बेळगाव. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. Amarcon collection, खड़े बाजार, बेलगाम.